ಹಲೋ ಮೈ ಸ್ವೀಟ್ ವಿವಾಸ್, ಇವತ್ತೊಂದು ಟ್ರೆಡಿಷನಲ್ ಸ್ವೀಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿ ಸ್ವೀಟ್ ಆಗಿರುತ್ತೆ ಕಣ್ರಿ. 1.5 ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಸ್ವಲ್ಪ ಒಂದು ಪಿಂಚ್ ಆಫ್ ಸಾಲ್ಟನ್ನು ಹಾಕಿ 1 ಸ್ಪೂನ್ ಬಿಸಿ ಮಾಡಿದಂಥ ತುಪ್ಪ ಹಾಕಿ ನೀರು ಹಾಕ್ತಾ ಹಿಟ್ಟನ್ನು ಕಲಸಿ ಒಂದು 10-15 ನಿಮಿಷ ನೆನಿಲಿಕ್ಕೆ ಬಿಡಿ. ನೆಂದಾದ್ಮೇಲೆ ಉಳ್ಳೆನ ತಗೊಂಡು ಈ ರೀತಿಯಾಗಿ ಉದ್ಕೊಂಡ್ಬಿಟ್ಟು ಚಾಕು ಸಹಾಯದಿಂದ ಎಡ್ಜಸ್ ಕಟ್ ಮಾಡಬೇಡಿ. ಮಿಡಲ್ ಅಷ್ಟೇನೆ, ಆ ಕಡೆ ಈ ಕಡೆ ಏನೂ ಇರಬಾರ್ದು. ಮಿಡಲ್ ಮಾತ್ರ ಕಟ್ ಮಾಡಿ ಅದನ್ನ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿದ್ಮೇಲೆ ನಿಮಗೆ ಎಕ್ಸ್ಟ್ರಾ ಸಿಗುತ್ತಲ್ವಾ ಹಿಟ್ಟು ಮುಂದ್ಗಡೆ, ಅದನ್ನ ತೆಗೆದ್ಬಿಡಿ, ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಅದು. ಸೊ ಇದೇ ತರನೇ ಎಲ್ಲವನ್ನು ಕೂಡ ಮಾಡ್ಕೊಳ್ಳಿ. ಈ ಸ್ವೀಟ್ ನೀವೆಲ್ಲಾದ್ರೂ ಯಾರ್ದಾರ ಮನೆಗೆ ಹೋಗ್ತೀವಿ ಅಂದಾಗ ಮಾಡ್ಕೊಂಡು ಹೋಗ್ಬೇಕು ಅಂದಾಗ ಮಾತ್ರ ಪರ್ಫೆಕ್ಟ್ ಕಣ್ರಿ. ಅಂದ್ರೆ ಲೈಕ್ ನಾವೇ ಓನ್ ಆಗಿ ಏನಾದ್ರು ಸ್ವೀಟ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಇರೋ ಖುಷಿನೇ ಬೇರೆ ಅಲ್ವಾ, ಹೊರಗಡೆ ತರೋದ್ಕಿಂತ. ಇದನ್ನ ಕಾದಿರುವಂತ ಎಣ್ಣೆಯಲ್ಲಿ ಎಲ್ಲವನ್ನೂ ಕೂಡ ಒಂದೇ ಸರಿ ಕರ್ಕೊಂಡ್ಬಿಡಿ. ತುಂಬಾ ಕ್ರಿಸ್ಪಿ ಆಗಿರುತ್ತೆ. 3/4 ಕಪ್ನಷ್ಟು ಸಕ್ಕರೆಗೆ 1/4 ಕಪ್ ನೀರನ್ನ ಹಾಕಿ ಏಲಕ್ಕಿ ಪೌಡರ್ನ ಹಾಕಿ ಒಂದೆಳೆ ಪಾಕದಲ್ಲಿ ರೆಡಿ ಮಾಡ್ಕೊಂಡು ಬಿಸಿ ಇದ್ದಾಗ್ಲೇನೆ ಇವುಗಳನ್ನ ಅದ್ದಿ ಇಟ್ರೆ ರೆಡಿ ಆಯ್ತು.